ಮತ್ತು ಸಾಮಾಜಿಕ ಸೋಷಿಯಲ್ ಮೀಡಿಯಾ ಏನಿದ್ದಾರೆ ಅವರಿಗೆಲ್ಲ ಒಂದು ಸ್ವಾಗತವನ್ನು ಬಯಸ್ತಾ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಕ್ಷಿಪ್ರ ಕ್ರಾಂತಿಯ ಬೆಳವಣಿಗೆಯಲ್ಲಿ ಇವತ್ತು ಕಾಂಗ್ರೆಸ್ಸಿನ ಒಗ್ಗಟ್ಟಿನ ಮಂತ್ರ ಜೊತೆಗೆ ಸಿದ್ದರಾಮಣ್ಣವರ ಭಾಗ್ಯಗಳ ಯೋಜನೆ, ಸಿದ್ದರಾಮಣ್ಣವರಿಗೆ ಅಭಿನಂದನೆ ಸಲ್ಲಿಸ್ತಾ ಹಾಲಿ ನೇನು ಮುಖ್ಯಮಂತ್ರಿ ಆಗುವ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಸ್ವಾಗತವನ್ನು ಕೋರ್ತಾ ಅವರಲ್ಲಿ ನಮ್ಮದೊಂದು ನಮ್ರತೆಯ ವಿನಂತಿ. ತಾಲೂಕಿನ ಕಾಂಗ್ರೆಸ್ಸಿನ ಎಲ್ಲರೂ ಸೇರಿ ಇವತ್ತೊಂದು ದಿನ ಈ ಪತ್ರಿಕಾಗೋಷ್ಠಿ ಕರೆದಿರುವ ಮುಖ್ಯ ಉದ್ದೇಶ ಏನೆಂದರೆ, ಕೋಲಾರ ಜಿಲ್ಲೆಯಲ್ಲಿ ಸತತ 7 ಬಾರಿ ಸಂಸತ್ ಪ್ರವೇಶ ಮಾಡಿ 10 ವರ್ಷ ಕೇಂದ್ರ ಸಚಿವರಾಗಿ, ದಲಿತ ಮುತ್ಸದ್ದಿಯಾಗಿ, ಹಿರಿಯ ರಾಜಕಾರಣಿ ಆಗಿ, ಎಲ್ಲ ಸಮುದಾಯದಲ್ಲೂ ಸಹ ಎಲ್ಲ ಧರ್ಮದಲ್ಲೂ ಸಹ ಅಜಾತ ಶತ್ರು ಅನಿಸ್ಕೊಂಡಿರುವ ಕೆ ಎಚ್ ಮುನಿಯಪ್ಪ ಸಾಹೇಬರನ್ನು ಇವತ್ತು ಗುರುತಿಸಿ ಅವರಿಗೆ ಉಪ ಮುಖ್ಯಮಂತ್ರಿ ಹುದ್ದೆಯನ್ನು ಕೊಡಬೇಕು. ಜೊತೆಗೆ ಅವರನ್ನು ಪಕ್ಷದಲ್ಲಿ ಗೌರವಿತವಾಗಿ ನಡೆಸ್ಕೊಳ್ಬೇಕು ಅಂತ ಇವತ್ತು ನಾವು ಪ್ರಚಾರ ಸಮಿತಿ ಉಪಾಧ್ಯಕ್ಷರಾಗಿ ಮತ್ತು ತಾಲೂಕಿನ ಸುಮಾರು 30 ವರ್ಷ ಕಾಂಗ್ರೆಸ್ಸಿನ ನಿಷ್ಠಾವಂತ ಕಾರ್ಯಕರ್ತನಾಗಿ ಎಲ್ಲರ ಒಂದು ಸಮ್ಮುಖದಲ್ಲಿ ನಮ್ಮ ಸಿದ್ದರಾಮಯ್ಯನವರು ಮತ್ತು ಡೆಲ್ಲಿ ಹೈಕಮಾಂಡ್ ಅವರನ್ನು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನು ಎಲ್ಲರನ್ನೂ ಸಹ ಒತ್ತಾಯಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.